Hello students, the last class we discussed the occupational structure under colony government or British rule. ಹೋದ ತರಗತಿಯಲ್ಲಿ ನಾವು ಬ್ರಿಟಿಷರ ಆಳ್ವಿಕೆಯಲ್ಲಿ ಭಾರತದ ಉದ್ಯೋಗ ರಚನೆಯ ಬಗ್ಗೆ ಅಧ್ಯಯನ ಮಾಡಿದ್ವಿ. The one of question will be arise for important question, that is futures of India after independence, occupational structure. ಭಾರತದ ಸ್ವತಂತ್ರ ಪೂರ್ವದಲ್ಲಿ ಭಾರತದ ಉದ್ಯೋಗ ರಚನೆಯ ಲಕ್ಷಣಗಳನ್ನು ಬರೆಯಿರಿ ಅಂತ 5 ಹೇಳಿದ್ದೀನಿ. The last concept of this chapter, that is infrastructure. ಭಾರತದ ಆರ್ಥಿಕ ಅಭಿವೃದ್ಧಿಯಲ್ಲಿ ಒಂದೇ ಅಧ್ಯಾಯವನ್ನು ಅಧ್ಯಯನ ಮಾಡ್ತಿದ್ವಿ. ಅಲ್ಲಿ ಲಾಸ್ಟ್ ಪರಿಕಲ್ಪನೆ, ಅದು ಕೊನೆಯ ಪರಿಕಲ್ಪನೆ, ಮೂಲ ಸೌಕರ್ಯಗಳು, ಇನ್ಫ್ರಾಸ್ಟ್ರಕ್ಚರ್. ಓಕೆ, ವಾಟ್ ಈಸ್ ದ ಇನ್ಫ್ರಾಸ್ಟ್ರಕ್ಚರ್ ಸ್ಟೇಟಸ್ ಇನ್ ಕಾಲೋನಿ ಗೌರ್ಮೆಂಟ್? ವಸಾಹತುಶಾಹಿ ಆಳ್ವಿಕೆಯಲ್ಲಿ ಮೂಲ ಸೌಕರ್ಯದ ಸ್ಥಿತಿಗತಿಗಳು ಹೇಗಿತ್ತು? ವಿ ಆರ್ ಡಿಸ್ಕಸ್ ಅಗ್ರಿಕಲ್ಚರಲ್, ವಿ ಆರ್ ಡಿಸ್ಕಸ್ ಇಂಡಸ್ಟ್ರಿಯಲ್ ಸೆಕ್ಟರ್, ಫಾರಿನ್ ಟ್ರೇಡ್, ದೆನ್ ಡೆಮೋಗ್ರಫಿಕ್ ಕಂಡೀಷನ್ ಅಂಡರ್ ಕಾಲೋನಿ ಗೌರ್ಮೆಂಟ್. ವಾಟ್ ಈಸ್ ದ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರಕ್ಚರ್ ಅಂಡರ್ ಬ್ರಿಟಿಷ್ ರೂಲ್ ಆಫ್ ಕಾಲೋನಿ ಗೌರ್ಮೆಂಟ್? ನಾವು ನೋಡಿದ್ವಿ, ವಸಾಹತುಶಾಹಿ ಆಳ್ವಿಕೆಯಲ್ಲಿ ಕೃಷಿ ವಲಯವನ್ನು ಅಧ್ಯಯನ ಮಾಡಿದ್ವಿ. ವಸಾಹತುಶಾಹಿ ಆಳ್ವಿಕೆಯಲ್ಲಿ ಕೈಗಾರಿಕೆ ವಲಯ ಹೆಂಗಿತ್ತು, ವಸಾಹತುಶಾಹಿ ಆಳ್ವಿಕೆಯಲ್ಲಿ ವಿದೇಶ ವ್ಯಾಪಾರ ಹೆಂಗ ಇತ್ತು, ಅದೇ ರೀತಿ ಭಾರತದ ಜನಸಂಖ್ಯಾ ಸ್ಥಿತಿಗತಿ ಏನಿತ್ತು ಯಾವಾಗ ವಸಾಹತುಶಾಹಿ ಆಳ್ವಿಕೆಯಲ್ಲಿ, ಅದರ ಬಗ್ಗೆ ಎಲ್ಲ ಅಧ್ಯಯನ ಮಾಡಿದ್ವಿ. ಈಗ ಈ ಅಧ್ಯಾಯದ ಕೊನೆಯ ಪರಿಕಲ್ಪನೆ ಅದು ಮೂಲ ಸೌಕರ್ಯ. ವಾಟ್ ಈಸ್ ದ infrastructure status in colony government? Friends, in colony government the infrastructure facilities are developed. Infrastructure facilities are developed under colony government. ಮೂಲ ಸೌಕರ್ಯಗಳು ವಸಾಹತುಶಾಹಿ ಆಳ್ವಿಕೆಯಲ್ಲಿ ಅಲ್ಪ ಸ್ವಲ್ಪ ಅಭಿವೃದ್ಧಿ ಹೊಂದಿದ್ದು. They are developed. British are developed infrastructure facility. Why? The purpose is more benefit goes to the England. That is different. Before start, what mean by the infrastructure we are discussing? Okay, what is infrastructure? ಮೂಲ ಸೌಕರ್ಯ ಎಂದರೇನು? ಎಲ್ಲರೂ ಮೂಲ ಸೌಕರ್ಯ ಎಂದರೆ infrastructures are very poor, infrastructures are very good. What mean by infrastructure? Very simple. Which things or which activities are, which things and which activities are support and help to the process of economic development. Such activities we are called infrastructure. Which things and activities are support and help to the process of development. The process of development. Such activities or such things we are called infrastructure. ಇಲ್ಲಿ ಮೂಲ ಸೌಕರ್ಯ ಅಂದರೆ ಯಾವ ಸಂಗತಿಗಳು ಆರ್ಥಿಕ ಅಭಿವೃದ್ಧಿಗೆ ಪೂರಕ ಮತ್ತು ಸಹಾಯವಾಗಿದ್ದಾವ ಅಂತಹ ಸಂಗತಿಯನ್ನ ಮೂಲ ಸೌಕರ್ಯಗಳ ಅಂತ ಕರಿತೀವಿ. ಓಕೆ, ದೇರ್ ಆರ್ 2 types ಆಫ್ ಇನ್ಫ್ರಾಸ್ಟ್ರಕ್ಚರ್, ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಅಂಡ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಅದರಲ್ಲಿ 2 ಪ್ರಕಾರಗಳಿವೆ ಮೂಲ ಸೌಕರ್ಯಗಳಲ್ಲಿ. ಒಂದು ಆರ್ಥಿಕ ಮೂಲ ಸೌಕರ್ಯ, ಮತ್ತೊಂದು ಸಾಮಾಜಿಕ ಮೂಲ ಸೌಕರ್ಯ. ಎಕನಾಮಿಕ್ ಇನ್ಫ್ರಾಸ್ಟ್ರಕ್ಚರ್ ಮೀನ್ಸ್ ವಿಚ್ ಆಕ್ಟಿವಿಟೀಸ್ ಆರ್ ಡೈರೆಕ್ಟ್ಲಿ ಕಾಂಟ್ರಿಬ್ಯೂಷನ್ ಆಫ್ ನ್ಯಾಷನಲ್ ಇನ್ಕಮ್. Which activities are directly contribution of national income. Such activities we are called economic activities. Best example, transport, irrigation, dams, electricity. These are the economic activities. ಆರ್ಥಿಕ ಮೂಲ ಸೌಕರ್ಯಗಳೆಂದರೆ ಯಾವ ಸೌಕರ್ಯಗಳು ರಾಷ್ಟ್ರೀಯ ಆದಾಯಕ್ಕೆ ನೇರವಾಗಿ ಕೊಡುಗೆ ಸಲ್ಲಿಸ್ತಾವಲ್ಲ ಅಂತಹ ಚಟುವಟಿಕೆಗಳನ್ನು, ಅಂತಹ ಮೂಲ ಸೌಕರ್ಯಗಳನ್ನು ನಾವೇನಂತ ಕರಿತೀವಿ? ಆರ್ಥಿಕ ಮೂಲ ಸೌಕರ್ಯಗಳನ್ನು. ಬೆಸ್ಟ್ ಎಕ್ಸಾಂಪಲ್ ಡ್ಯಾಮ್, ನೀರಾವರಿ, ವಿದ್ಯುತ್ ಶಕ್ತಿ, ಇವೆಲ್ಲ ಆರ್ಥಿಕ ಮೂಲ ಸೌಕರ್ಯ. ದ ಸೆಕೆಂಡ್ ಒನ್ ಈಸ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಓಕೆ, ವಿಚ್ ಆಕ್ಟಿವಿಟೀಸ್ ಆರ್ ಇಂಡೈರೆಕ್ಟ್ಲಿ ಕಾಂಟ್ರಿಬ್ಯೂಷನ್ ಟು ದ ನ್ಯಾಷನಲ್ ಇನ್ಕಮ್. ವಿಚ್ ಆಕ್ಟಿವಿಟೀಸ್ ಆರ್ ಇಂಡೈರೆಕ್ಟ್ಲಿ ಕಾಂಟ್ರಿಬ್ಯೂಷನ್ ಟು ದ ನ್ಯಾಷನಲ್ ಇನ್ಕಮ್. ಸಚ್ ಅ ಇನ್ಫ್ರಾಸ್ಟ್ರಕ್ಚರ್ ವಿ ಆರ್ ಕಾಲ್ಡ್ ಸೋಷಿಯಲ್ ಇನ್ಫ್ರಾಸ್ಟ್ರಕ್ಚರ್. ಬೆಸ್ಟ್ ಎಕ್ಸಾಂಪಲ್ ಹೆಲ್ತ್, ಎಜುಕೇಶನ್, ಸೇಫ್ ಡ್ರಿಂಕಿಂಗ್ ವಾಟರ್ ಎಕ್ಸೆಟ್ರಾ. ಸಾಮಾಜಿಕ ಮೂಲಸೌಕರ್ಯ ಅಂದರೆ ಯಾವ ಮೂಲಸೌಕರ್ಯಗಳು ರಾಷ್ಟ್ರೀಯ ಆದಾಯಕ್ಕೆ ಪರೋಕ್ಷವಾಗಿ ಕೊಡುಗೆ ಸಲ್ಲಿಸ್ತಾವ ಅಂತಹ ಮೂಲಸೌಕರ್ಯಗಳನ್ನು ಸಾಮಾಜಿಕ ಮೂಲಸೌಕರ್ಯಗಳಂತೀವಿ. ನೆಕ್ಸ್ಟ್ ಎಕ್ಸಾಂಪಲ್ ಶಿಕ್ಷಣ ಆಗಿರ್ಬೋದು, ಆರೋಗ್ಯ ಆಗಿರ್ಬೋದು, ಅಥವಾ ಶುದ್ಧ ಕುಡಿಯುವ ನೀರು ಆಗಿರ್ಬೋದು. ಓಕೆ, ದಿಸ್ ಈಸ್ ರಿಗಾರ್ಡಿಂಗ್ ದ ಇನ್ಫ್ರಾಸ್ಟ್ರಕ್ಚರ್. ವಾಟ್ ಈಸ್ ದ ಇನ್ಫ್ರಾಸ್ಟ್ರಕ್ಚರ್ ಸ್ಟ್ರಕ್ಚರ್ ಅಂಡರ್ ಕಾಲೋನಿ ಗೌರ್ಮೆಂಟ್? ಇದು ಮೂಲಸೌಕರ್ಯದ ಸ್ವಲ್ಪ ವಿವರಣೆ, ಅರ್ಥ ಮತ್ತು ಪ್ರಕಾರಗಳು. ಓಕೆ, ಅದನ್ನು ನಮ್ಮ ಮುಂದಿನ ತರಗತಿಗೆ ಅಂದರೆ ನೆಕ್ಸ್ಟ್ ಅಧ್ಯಾಯ
ಅಧ್ಯಾಯದಲ್ಲಿ ಇದೆ, ಅದರಲ್ಲಿ ಡೀಟೇಲ್ ಆಗಿ ಇದೆ ಅನ್ನೋಣ. ಸೊ ಬ್ರೀಫ್ಲಿ ಆಗಿ ಹೇಳಿ ನಿಮಗೆ. ಈಗ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಮೂಲಸೌಕರ್ಯಗಳ ಸ್ಥಿತಿ. ವಾಟ್ ಈಸ್ ದ ಸ್ಟೇಟಸ್ ಆಫ್ ಇನ್ಫ್ರಾಸ್ಟ್ರಕ್ಚರ್ ಅಂಡರ್ ಕಾಲೋನಿ ಗವರ್ಮೆಂಟ್? ಫ್ರೆಂಡ್ಸ್, ಅಂಡರ್ ಕಾಲೋನಿ ಗವರ್ಮೆಂಟ್ the infrastructures are developed. Infrastructure facilities are developed. Okay, such as transport, water transport, railway transport, telegram, etc. The Britishers are developed. Behind this motive, behind this purpose, because the more benefit is goes to the England, the more benefit goes to the England. Okay, all the raw materials, all the valuable stones, okay, all the valuable materials, the transfer by the water transport or railway to the England, because they developed. ಇಲ್ಲಿ ವಸಾಹತುಶಾಹಿ ಆಳ್ವಿಕೆಯಲ್ಲಿ ಏನು ರೈಲು ಸಾರಿಗೆ ಆಗಿರಬೇಕು, ಜಲ ಸಾರಿಗೆ ಆಗಿರಬಹುದು, ಅಥವಾ ಅಂಚೆ ತಂತಿ, ಟೆಲಿಗ್ರಾಮ್ ಏನಿರ್ತೀವಿ ಅಂಚೆ ತಂತಿ, ಇವನ್ನ ಬ್ರಿಟಿಷರು ಏನು ಮಾಡಿದ್ರೆ ಅಭಿವೃದ್ಧಿ ಪಡಿಸ್ತಾರೆ. ಯಾಕೆ ಅಭಿವೃದ್ಧಿ ಪಡಿಸ್ತಾರೆ ಅಂದರೆ ತಮ್ಮ ದೇಶಕ್ಕೆ ಅನುಕೂಲವಾಗುವಂಥ ಉದ್ದೇಶದಿಂದ ಇವುಗಳನ್ನು ಅಭಿವೃದ್ಧಿ ಮಾಡ್ತಾರೆ. ಯಾಕಂದರೆ ಒಂದು ಪ್ರದೇಶದಿಂದ ಮತ್ತೊಂದು ಪ್ರದೇಶಕ್ಕೆ ಕಚ್ಚಾ ಸರಕುಗಳನ್ನು ಅಥವಾ ಅತ್ಯಮೂಲ್ಯವಾದಂತಹ ಹರಳುಗಳನ್ನು ಅಥವಾ ಮಸಾಲ ಪದಾರ್ಥಗಳನ್ನು ಒಯ್ಯಬೇಕಾದ್ರೆ ಸಾರಿಗೆ ವ್ಯವಸ್ಥೆ ಉತ್ತಮವಾಗಿರಬೇಕು. ಅದಕ್ಕಾಗಿ ಆ ಉದ್ದೇಶಕ್ಕಾಗಿ ಮಾತ್ರ ಮೂಲ ಸೌಕರ್ಯವನ್ನು ಅಭಿವೃದ್ಧಿಪಡಿಸ್ತಾರೆ ಅವರು, ಯಾರು? ಬ್ರಿಟಿಷರು. ಏಕೆ? ನಮ್ಮ ದೇಶಕ್ಕೆ ಕೊಂಡೊಯ್ಯಬೇಕಲ್ಲ ಎಲ್ಲ ಏನು ಕಚ್ಚಾ ಸಂಪನ್ಮೂಲಗಳು, ಅದೇ ಮಸಾಲ ಪದಾರ್ಥಗಳು ಇತ್ಯಾದಿ ಸಂಪನ್ಮೂಲಗಳನ್ನ ತಮ್ಮ ದೇಶಕ್ಕೆ ಒಯ್ಯಬೇಕಂತ ಕೆಲಸ ಏನು ಮಾಡ್ತಾರೆ ಅಂದರೆ ಅಭಿವೃದ್ಧಿ ಪಡಿಸ್ತಾರ ಹೊರತು ಭಾರತೀಯ ಜನರಿಗೆ ಅನುಕೂಲವಾಗಲಿ ಅನ್ನೋ ಉದ್ದೇಶ ಅವ್ರದ್ದು ಇರಲಿಲ್ಲ. ಪರ್ಪಸ್ ಈಸ್ ಮೋರ್ ಬೆನಿಫಿಟ್ ಈಸ್ ಗೋಸ್ ಟು ದ ಇಂಡಿಯನ್, ನಾಟ್ ಕನ್ಸಿಡರ್ ಇಂಡಿಯನ್ ಪೀಪಲ್. ಇಲ್ಲಿ ಭಾರತೀಯ ಜನರನ್ನ ಅವರು ಪರಿಗಣನೆಗೆ ತಗೊಳ್ಳಿಲ್ಲ. ದಟ್ಸ್ ವೈ ದ ಇಂಡಿಯಾ ದ ಫಸ್ಟ್ ಲಾಂಚ್ ರೈಲ್ವೆ ಇನ್ 1850. ಇಂಡಿಯಾ the first railway transport launch in 1850, Mumbai to Thane. These are now come under Maharashtra state. Mumbai to Thane. This question will be arise, fill in the blanks. Okay, ಇದು 1850ರಲ್ಲಿ ಭಾರತದಲ್ಲಿ ಪ್ರಥಮವಾಗಿ ರೈಲು ಸಾರಿಗೆಯನ್ನು ಬ್ರಿಟಿಷರು ಪ್ರಾರಂಭ ಮಾಡ್ತಾರ. 1850ರಲ್ಲಿ ಪ್ರಥಮವಾಗಿ ಏನು ಮಾಡ್ತಾರೆ ಬ್ರಿಟಿಷರು ರೈಲು ಸಾರಿಗೆಯನ್ನು ಏನು ಮಾಡಿದ್ರು ಪ್ರಾರಂಭ ಮಾಡ್ತಾರೆ. ಅದು ಮುಂಬೈಯಿಂದ ಠಾಣೆವರೆಗೆ. ಇವತ್ತೆರಡು ಪ್ರದೇಶಗಳು ಮುಂಬೈ ಅಂದರೆ ಮಹಾರಾಷ್ಟ್ರದಲ್ಲಿದೆ. ಮುಂಬೈಯಿಂದ ಠಾಣೆವರೆಗೆ ದೇ ಸ್ಟಾರ್ಟ್ ಫಸ್ಟ್ ರೈಲ್ವೆ ಟ್ರಾನ್ಸ್ಪೋರ್ಟ್. ದಿಸ್ ಈಸ್ ಒನ್ ಆಫ್ ದ ಇಂಪಾರ್ಟೆಂಟ್ ಕಾಂಟ್ರಿಬ್ಯೂಷನ್ ಆಫ್ ಬ್ರಿಟಿಷರ್ಸ್. ಇದು ಬ್ರಿಟಿಷರ ಒಂದು ಒಳ್ಳೆಯ ಕೊಡುಗೆ ಅಂತ ಪರಿಗಣಿಸಲಾಗುತ್ತದೆ. ಓಕೆ, ದಿಸ್ ಈಸ್ ಕನ್ಸಿಡರ್ important contribution, infrastructure contribution of Britisher. Then consider of the most important contribution. The value of Indian export expanded, but its benefit rare to the Indian people. When the transports are expanded, it leads to India will be export more and more. Indian export is expanded. When the transporters are developed Britishers, it leads to Indian transport expanded, means Indian transport increase, export increase. Okay, but this is rare benefit to the Indian people. ಯಾವಾಗ 1850ರಲ್ಲಿ ಠಾಣೆ ಮತ್ತು ಮುಂಬೈ ನಡುವೆ ಒಂದು ರೈಲು ಮಾರ್ಗವನ್ನು ಪ್ರಥಮ ಬಾರಿಗೆ ಏನು ಮಾಡ್ತಾರೆ ಅಂದರೆ ಬ್ರಿಟಿಷರು ಪ್ರಾರಂಭ ಮಾಡ್ತಾರೆ. ಇದೇನು ಮಾಡ್ತಾರೆ ಅಂದ್ರೆ ಬ್ರಿಟಿಷರು ಒಂದು ಪ್ರಮುಖ ಕೊಡುಗೆ ಆಗ್ತದೆ. ರೈಲ್ವೆ ಮಾರ್ಗ ಚಾಲೂ ಮಾಡಲಿಕ್ಕೆ ಬ್ರಿಟಿಷರ ಒಂದು ಪ್ರಮುಖ ಕೊಡುಗೆ ಆಗ್ತದೆ. ಇದರಿಂದ ಭಾರತದ ರಫ್ತು ಹೆಚ್ಚಾಗ್ತದೆ, ಎಕ್ಸ್ಪೋರ್ಟ್ ಜಾಸ್ತಿ ಆಗ್ತದೆ. ಯಾವಾಗ ಡೆವಲಪ್ಮೆಂಟ್ ಇನ್ಫ್ರಾಸ್ಟ್ರಕ್ಚರ್ ಡೆವಲಪ್ಮೆಂಟ್ ಆಗೋಲ್ಲ, ಸಾರಿಗೆ ಸಂಪರ್ಕ ಡೆವಲಪ್ಮೆಂಟ್ ಆಗೋಲ್ಲ, ಇದರಿಂದ ಏನಾಗ್ತದೆ ಭಾರತದ ಎಕ್ಸ್ಪೋರ್ಟ್ ಎಕ್ಸ್ಪಾಂಡಡ್ ಅಂದರೆ ರಫ್ತು ಹೆಚ್ಚಾಯಿತು. ಆದರೆ ಭಾರತೀಯರಿಗೆ ಇದರ ಸೌಲಭ್ಯ ಅಥವಾ ಇದರ ಲಾಭ ಕಡಿಮೆಯಾಗಿತ್ತು. ಹೌದಾ? ಎಕ್ಸ್ಪೋರ್ಟ್ ಏನು ಜಾಸ್ತಿ ಆಯಿತು, ಆದರೆ ಭಾರತೀಯರಿಗೆ ಇದರ ಲಾಭ ತೀರಾ ಕಡಿಮೆ ಆಯಿತು. ಓಕೆ, ದಿಸ್ ಈಸ್ ಅಬೌಟ್ ಇನ್ಫ್ರಾಸ್ಟ್ರಕ್ಚರ್. ದೇ ಡಿಡ್ ಡೆವಲಪ್ಡ್ ಇನ್ಫ್ರಾಸ್ಟ್ರಕ್ಚರ್ ಲೈಕ್ ರೈಲ್ವೆ, ವಾಟರ್ ಟ್ರಾನ್ಸ್ಪೋರ್ಟ್ಸ್, ಟೆಲಿಗ್ರಾಮ್ ಎಕ್ಸೆಟ್ರಾ. The launch in 1850, Mumbai to Thane, the first Indian railway started. This is we arrived, fill in the blanks. This is one of the important contribution of Britishers, but it leads to Indian exports are expanded.
ಬಟ್ ನಾಟ್ ರೇರ್ ಬೆನಿಫಿಟ್ ಟು ದ ಇಂಡಿಯನ್ಸ್. ಅವರು ಮೂಲಸೌಕರ್ಯಗಳನ್ನ ಅಭಿವೃದ್ಧಿಪಡಿಸ್ತಾರೆ. ಅದರಲ್ಲಿ ರೈಲು ಮಾರ್ಗ ಆಗಿರ್ಬೋದು, ಜಲಮಾರ್ಗ ಆಗಿರ್ಬೋದು, ಅಂಚೆ ತಂತಿ ಆಗಿರ್ಬೋದು. ಇದರಿಂದ 1850ರಾಗ ಮುಂಬೈನ ಕಾಲವಲ್ಲಿ ಏನು ಮಾಡ್ತಾರೆ, ಫಸ್ಟ್ ರೈಲ್ವೆ ಪ್ರಾರಂಭ ಆಗುತ್ತೆ, ಗುಡ್ಡ ಸರಕು ಹೇಳ್ತಾರೆ. ಆದಮೇಲೆ ಭಾರತದ ರಫ್ತು ಹೆಚ್ಚಳಾಗ್ತದೆ, ಮೂಲಸೌಕರ್ಯ ಹೆಚ್ಚಾಗ್ತದೆ. ಆದರೆ ಅದರ ಲಾಭ ಜಾಸ್ತಿ ಬ್ರಿಟಿಷರಿಗೆ ಹೋಗ್ತು, ವಿನಃ ಭಾರತೀಯ ಜನರಿಗೆ ಇದರ ಬಗ್ಗೆ ಲಾಭ ಆಗಲಿಲ್ಲ. ದಿಸ್ ಈಸ್ ದ ಫಸ್ಟ್ ಚಾಪ್ಟರ್ ಆಫ್ ಇಂಡಿಯನ್ ಎಕನಾಮಿಕ್ ಡೆವಲಪ್ಮೆಂಟ್. ಚಾಪ್ಟರ್ ವಿಲ್ ಬಿ 4 and send third assignment. Okay, thank you.